ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತುನ ನಿನ್ನಯ ಗುರಿಯು ಆತ್ಮದರ್ಶನ ನಿನ್ನೊಳಗೆಯೇ ಇದೆ ಆರತುನ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಬನ್ನ ಪಡುತ್ತ ಈ ಕ್ಷುದ್ರ ಜೀವನದಿ ಇನ್ನು ತೊಳಲದಿರು ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಮಮತೆಯ ಈ ದೇಹವೇ ನೀನೆಂದು ಭ್ರಮಿಸದಿರೈ ನೀ ಎಂದೆಂದು ಅಮರ ಆತ್ಮನಿ ಅಮೃತ ಪುತ್ರನೇ ಅಮರ ಆತ್ಮನಿ ಅಮೃತ ಪುತ್ರನೇ ಅಮಲಾನಂದದಿ ಪರಿಪೂರ್ಣನು ನೀ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಗುರಿಯನ್ನು ಸೇರುವವರೆಗೂ ನೀ ಅರೆಕ್ಷಣ ನಿಲ್ಲದೆ ಮುನ್ನಡೆಸಕನೇ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ ಮನುಜ ಉತ್ತಿಷ್ಠತ ಜಾಗ್ರತ. ಓಂ ನಮೋ ಭಗವತೆ ರಾಮಕೃಷ್ಣಾಯ. 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 ಓಂ ನಮೋ ಭಗವತೆ
ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ನಮೋ ಭಗವತೆ ರಾಮಕೃಷ್ಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ವೆರಿ ಗುಡ್ ಜಯರಾಮ್ ಕೃಷ್ಣ. ನನ್ನ ಹೆಸರು ಶ್ರೀಯಾನ್, VMS 570. ಇವತ್ತು ನಾನು ಕತೆ ಹೇಳೋದು ಅಂದ್ರೆ ಕತೆ ಹೆಸರು ಕೃಷ್ಣ ಮತ್ತು ಕುಚಲನ ಗೆಳೆತನ. ಒಂದು ಆಶ್ರಮದಲ್ಲಿ ನೂರಾರು ವಿದ್ಯಾರ್ಥಿಗಳು ಕಲಿಯುತ್ತಿರ್ತಾರೆ. ಆ ಆಶ್ರಮದಲ್ಲಿ ಗುರುಭಕ್ತಿ ವಿನಯದಿಂದ ಸುಮಾರು ಜನ ಓದ್ತಿರ್ತಾರೆ. ಅದೇ ಆಶ್ರಮದಲ್ಲಿ ಕೃಷ್ಣ ಮತ್ತು ಕುಚೇಲ ಗೆಳೆಯರಾಗಿರ್ತಾರೆ. ಕೃಷ್ಣ ಸಿರಿವಂತ, ಕುಚೇಲ ಬಡವ. ಪಾಠ ಮುಗಿದ್ಮೇಲೆ ಎಲ್ಲರೂ ಅವರ ಮನೆಗೆ ಹೋಗ್ತಾರೆ. ಕುಶಲನಿಗೆ ಮದುವೆ ಆಗುತ್ತೆ. ಮನೆ ತುಂಬಾ ಮಕ್ಕಳು. ಕಡು ಬಡತನ. ಕೃಷ್ಣ ಸಿರಿವಂತ. ಒಂದು ದಿವಸ ಕುಚಲನ ಹೆಂಡತಿ ಹೇಳ್ತಾಳೆ, ಕೃಷ್ಣ ನಿಮ್ಮ ಗೆಳೆಯ ಕೃಷ್ಣ ಎನ್ನುತ್ತೀರಿ, ಅವನತ್ರ ನಾವು ಸಹಾಯಕ್ಕೆ ಪಡೆಯಬಾರದು ಅಂತ ಕೇಳ್ತಾಳೆ. ಅವಾಗ ಅದು ಕುಚೇಲನಿಗೆ ಹಿತವೆನಿಸಲಿಲ್ಲ. ಅವನ ಹೆಂಡತಿಯ ಒತ್ತಾಯಕ್ಕೆ ಮಣಿದು ಅವನು ಹೋಗ್ಲೇಬೇಕಾಗುತ್ತೆ. ಅವಾಗ ಅವನು ಹೋಗ್ಬೇಕಾದ್ರೆ ಅವನ ಹೆಂಡತಿ ಹೇಳ್ತಾಳೆ, ನಾವು ಪ್ರೀತಿ ಪಾತ್ರರಿಗೆ ಭೇಟಿ ಕೊಡಲು ಹೋಗುವಾಗ ಬರೀ ಕೈಯಲ್ಲೇ ಹೋಗ್ಬಾರ್ದು ಅಂತ ನಮ್ಮ ಹತ್ರ ಇರುವ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನು ಕೊಡ್ತಾಳೆ. ಒಂದ್ ಬಟ್ಟೆಯಲ್ಲಿ ಅದನ್ನು ಹಾಕೊಂಡು ಹೋಗ್ತಾನೆ. ಅದೇ ಹರಿದಿದ್ದ ಪಂಚೆ ಮತ್ತು ಅಂಗಿಯಲ್ಲಿ ಹೋಗ್ತಾನೆ. ಅಲ್ಲಿ ಹೋದಾಗ ಕೃಷ್ಣ ಮತ್ತು ರುಕ್ಮಿಣಿ ಪಗಡೆ ಆಡ್ತಿರ್ತಾರೆ. ಕೃಷ್ಣ ದೂರದಿಂದಲೇ ಕುಚೇಲನ ನೋಡಿ ಓಡ್ ಬಂದು ಒಪ್ಕೋತಾನೆ. ಆವಾಗ ಕೃಷ್ಣ ಮತ್ತು ರುಕ್ಮಿಣಿಯ ಸತ್ಕಾರವನ್ನು ಮಣಿದು ಕುಚೇಲ ಅವನು ಬಂದಿರೋ ಉದ್ದೇಶನೇ ಮರ್ತೋಗ್ತಾನೆ. ಆವಾಗ ಹೊರಡ್ಬೇಕಾದ್ರೆ ಕೃಷ್ಣನ ಕಣ್ಣು ಅವನು ತಂದಿರುವ ಅವಲಕ್ಕಿಯ ಮೇಲೆ ಬೀಳುತ್ತೆ. ಅವಾಗ ಕೃಷ್ಣ ಹೇಳ್ತಾನೆ, ನನ್ನ ಅತ್ತಿಗೆ ನನಗೋಸ್ಕರ ಏನೋ ಕಳ್ಸಿದ್ದಾಳೆ ಎಂದು ಅದನ್ನ ತಿಂತಾನೆ. ಆವಾಗ ಕುಚೇಲ ಅವನ್ ಬಂದಿದ್ದ ಉದ್ದೇಶನೇ ಮರೆತು
ಹೊಡಕ್ ಶುರು ಮಾಡ್ತಾನೆ. ಅವನು ಮನೆ ಹತ್ರ ಬರುವಾಗ ಅವನ ಹೆಂಡತಿ ಮಕ್ಕಳು ಎಲ್ಲರೂ ಖುಷಿಯಿಂದ ಓಡಾಡ್ತಿರ್ತಾರೆ. ಅದನ್ನು ನೋಡಿ ಕುಚೇಲನು ಆಶ್ಚರ್ಯನಾದನು. ನಿಜ ಸಂಗತಿಯನ್ನು ಅರಿತು ಕೃಷ್ಣನಿಗೆ ಕೃಷ್ಣ, ನೀನು ಸಿರಿವಂತ, ಗುಣವಂತ, ಕರುಣಾಮಯಿ ಎಂದು ಧನ್ಯತಾ ಭಾವದಿಂದ ಗೆಳೆಯನನ್ನು ಸ್ಮರಿಸುತ್ತಾನೆ. ಈ ಕಥೆಯ ನೀತಿ ಏನಂದ್ರೆ, ಸಿರಿವಂತಕ್ಕಿಂತಲೂ ಗೆಳೆತನವೇ ಮೇಲು. ಜಯರಾಮ್ ಕೃಷ್ಣ. ಜಯರಾಮ್ ಕೃಷ್ಣ ಶ್ರೇಯನ್, ನೀನು ಒಂದು ಒಳ್ಳೆ ನೀತಿ ಕಥೆನ ಇವತ್ತು ನಮ್ಮೊಂದಿಗೆ ಹಂಚಿಕೊಂಡಿದ್ಯಾ. ಇದು ಸರ್ವೇ ಸಾಮಾನ್ಯವಾದಂಥ ಒಂದು ಎಲ್ಲರಿಗೂ ಚಿರಪರಿಚಿತವಾದಂಥ ಮತ್ತು ಯಾವಾಗಲೂ ಎಷ್ಟಲ್ಲಿ ಕೇಳಿದ್ರು ಒಂಥರ ಕೇಳ್ತಾನೆ ಇರಬೇಕು ಅನ್ನುವಂಥ ಒಂದು ಕತೆ ಇದು. ಇದು ಕೃಷ್ಣ ಕುಚೇಲರು ಒಂದು ಗೆಳೆತನಕ್ಕೆ. ಈ ಕಥೆಯನ್ನು ನಾವೆಲ್ಲನೂ ಎಷ್ಟು ಸಲ ಕೇಳ್ತೀವಿ, ಎಷ್ಟೋ ಸಲ ಏನ್ ಮಾಡ್ತೀವಿ, ಆದ್ರೆ ಅಷ್ಟೆಲ್ಲ ಕೇಳಿದ್ರು ಕೂಡ ಆ ತರ ಗೆಳೆತನ ಬೆಳೆಸ್ಕೊಳ್ಳೋದು ಎಷ್ಟು ಕಷ್ಟ. ನಾವು ಸುಮಾರು ಸಲ ಕೇಳ್ತೀವಿ, ಆದ್ರೆ ಅಂತಹ ಗೆಳೆಯರನ್ನ ನಾವು ಗೆಳೆತನ ಅಂದ್ರೆ ಹಂಗೆ ಬೆಳೆಸ್ಕೋಬೇಕು ಅನ್ನೋ ಒಂದು ಅಂಶ ತಿಳ್ಕೊಳ್ಬೇಕಾದ್ರಿಂದ ಒಳ್ಳೆ ಉತ್ತಮವಾದಂತ ಕಥೆ ಹೇಳಿದ್ಯಾ. ಶ್ರೇಯನ್ಗೆ ನಮ್ಮ ವಿವೇಕಾನಂದ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳು ತಿಳಿಸೋಣ. ಆ ಮಕ್ಕಳೇ, ಈಗ ಇವತ್ತಿಂದ ಒಂದು ವಾಲಂಟರಿ ಕೆಲಸವನ್ನ ನಮ್ಮ ಉತ್ತಮ್ ಮತ್ತು ಅಗಸ್ತ್ಯ ಅವರು ಯಾವಾಗ್ಲೂ ಯಾರು ಇಲ್ಲ ವಾಲಂಟಿಯರ್ಸ್ಗೆ ಅಂದ್ರೆ ಎವರ್ ರೆಡಿ ಅನ್ನೋಂಗೆ ಇರ್ತಾರೆ. ಅವರಿಬ್ರು ಯಾರಾದ್ರೂ ಬರ್ಲಿ, ಯಾರಾದ್ರೂ ಇಲ್ಲ ಅನ್ಲಿ, ನಾವಿಬ್ರು ಇದ್ದೇ ಇರ್ತೀವಿ ಅನ್ನುವಂತ ಇಬ್ರು ಮಕ್ಳು ಇವತ್ತು ಅವರು ಆಸ್ ಯೂಶುವಲ್ ಇದ್ದೇ ಇರ್ತಾರೆ. ಅವ್ರು ಇವತ್ತು ವಾಲಂಟಿಯರ್. ನಿನ್ನೆ ಆಕ್ಚುಲಿ ನಾನು ಯಾರು ಸಿಕ್ಕಿಲ್ಲ ಅಂದ್ಬಿಟ್ಟು ನಾನೇ ಯಾರು ನಿನ್ನೆ ಬೇಡ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರಿಗೆ ತಾಯಿ ಹೇಳಿದ್ರು ನಮ್ಮ ಮಕ್ಕಳು ಬರ್ತಾರೆ ಅಂತ. ಸೊ ಇವತ್ತು ಅವರು ಸುಂದರವಾದಂತ ಹೂವೆಲ್ಲ ತಂದು ಎಲ್ಲ ಅರೇಂಜ್ ಮಾಡಿ ವಾಲಂಟಿಯರ್ಶಿಪ್ ಮಾಡಿದ್ದಾರೆ. ಅವರಿಗೆ ನಮ್ಮ ಮಕ್ಕಳ ಸಂಘದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಈಗ ಜೈಕಾರದೊಂದಿಗೆ ಇವತ್ತಿನ ಸಂಡೇ ಕ್ಲಾಸ್ ಅನ್ನ ಸಂಪನ್ನಗೊಳಿಸೋಣ. जय श्री गुरु महाराज की जय, जय श्री महामाई की जय, जय श्री स्वामी जी महाराज की जय। जयराम कृष्णा सर। 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 संस्कृति राम कृष्णा सर। जयराम कृष्णा सर। जयराम कृष्ण सर।